ಬನ್ನಿ ಆಂಟಿ. ಏನಿದು ಸ್ಟೋರ್ ರೂಮ್ ಯಾಕೆ ಕರ್ಕೊಂಡ್ ಬಂದ್ರಿ? ಬನ್ನಿ ಆಂಟಿ, ತೋರಿಸ್ತೀನಿ. ಬನ್ನಿ ಆಂಟಿ. ಬನ್ನಿ ಮೇಡಮ್, ಬನ್ನಿ ಬನ್ನಿ ಬನ್ನಿ. ಹೊಸದಾಗಿ ಮನೆಗ್ ಬಂದಿರೋ ಸೊಸೆನ ನೋಡ್ತೀರಾ ಮೇಡಮ್? ಯಾರ ಬಗ್ಗೆ ನಿಮ್ಮ ಅತ್ತೆ ಅವರು ಅಷ್ಟೊಂದ್ ಮಾತಾಡ್ತಿದಾರೋ ತಿಳ್ಕೊತೀರಾ ಮೇಡಮ್? ನಿಜ ಗೊತ್ತಿದ್ರು ಕೂಡ ಮನೆಯವರೆಲ್ಲ ಸೈಲೆಂಟ್ ಆಗಿ ಮೇಂಟೈನ್ ಮಾಡಿರೋ ಸೀಕ್ರೆಟ್ ಈ ಮೂಟೆಲಿದೆ. ಈ ಮೂಟೆಲ? ಹೌದು ಮೇಡಮ್. ಈ ಮೂಟೆ ಬಿಚ್ತಿದಾಗೆ ಮೊದ್ಲು ಮಾತ್ ಕೇಳಿಸುತ್ತೆ, ಆಮೇಲೆ ವ್ಯಕ್ತಿ ಕಾಣಿಸ್ತಾರೆ. ಆ ವ್ಯಕ್ತಿ ನೋಡಿ ನೀವು ತುಂಬಾ ಕೋಪ ಮಾಡ್ಕೊಂಡು ದೊಡ್ಡ ಗಲಾಟೆನೆ ಮಾಡ್ತೀರಾ. ನೇರವಾಗಿ ನೋಡಿ ನಿಮ್ಮ ಅಭಿಮಾನ ಗೋಣಿ ಚೀಲದಲ್ಲಿ. Oh God. ಪದು ಪದು ಓಕೆನಮ್ಮ? ಇದೇನ್ ನೀನ್ ಇಲ್ಲಿದ್ಯಾ? ಇಲ್ಲಿಗೆ ಹೇಗ್ ಬಂದೆ? ಆ ಮಾತನ್ನ ನನ್ನ ಕೇಳ್ತಿದ್ದೀರಾ? ನೀವೇ ಅಲ್ವಾ ನನ್ ಬಾಯಿ ಮುಚ್ಚಿ ಮೂಟೆ ಒಳಗೆ ಹಾಕಿದ್ದು, ಮತ್ತೆ ನನ್ನ ಕೇಳ್ತೀರಾ? ನಾವ್ ಹಾಕೋದಂದ್ರೇನು? ಏನ್ ಹುಚ್ಚುಚ್ಚಾಗಿ ಮಾತಾಡ್ತಿದ್ಯಾ? ನನ್ಗಲ್ಲ ಅಂತ ಬುದ್ಧಿ ಇರೋದ್ ನಿಮ್ಗೆಯ. ಅತ್ತೆ, ಇವ್ರಿಬ್ರು ಸೇರಿ ನಾನು ಇದ್ರೊಳಗಡೆ ಬಚ್ಚಿಟ್ಟಿದ್ರು. ಇಟ್ಟೊತ್ತ ಉಸಿರಾಡಕ್ಕಾಗದೆ ನರ್ಕ ನೋಡ್ಬಿಟ್ಟೆ. ಇನ್ನೊಂದ್ಸರಿ ನಾನ್ ತಾಂಟೆಗ್ ಬಂದ್ರೆ ನಮ್ಮ ಅತ್ತೆಗಲ್ಲ ನಮ್ಮ ಅಜ್ಜಿಗೆ ಹೇಳ್ತೀನಿ, ಹುಷಾರು. ಮೇಡಮ್, ಎಲ್ಲೋ ಏನೋ ಮಿಸ್ಟೇಕ್ ಆಗಿದೆ. ಆಕ್ಚುಲಿ ಗೋಣಿ ಚೀಲ ಮೊದಲೇ ಕೋಪದಲ್ಲಿದ್ದೀನಿ. ಏನ್ ಮಾಡ್ತಿದ್ದೀರಾ ನೀವಿಬ್ರು? ಇರೋ ಪ್ರಾಬ್ಲಮೇ ಸಾಕಾಗಲ್ಲ ಅಂತ ಇನ್ನು ನೀವು ಕೂಡ ಏನ್ ಮಾಡ್ತಾ ಇದ್ದೀರಾ? ವಿಷಯಗಳು ನಿಮ್ಗೇನಾದ್ರೂ ಗೊತ್ತಿದ್ರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕು. ಅದನ್ನ ಬಿಟ್ಟು ಗೊತ್ತೋ ಗೊತ್ತಿಲ್ದಿರೋ ಕೆಲ್ಸಗಳನ್ನ ಮಾಡಿ ನನ್ನ ಹತ್ರ ಬಯಸ್ಕೊಳ್ಳೋ ಹಾಗೆ ಮಾಡಬೇಡಿ. ಏನ್ ಪ್ರೀತಿ ಇದು? ಕಟ್ಟಿರೋ ಗಂಟು ಹಾಗೆ ಇದೆ. ಸರ್ಸು ಹೇಗ್ ಮಿಸ್ ಆದ್ಲು? ನನಗ್ ಕೂಡ ಅದೇ ಅರ್ಥ ಆಗ್ತಿಲ್ಲ ವನಜಕ್ಕ. ತುಂಬಾ ಥ್ಯಾಂಕ್ಸ್ ಪದ್ದು. ನೀನ್ ಸಮಯಕ್ಕೆ ಸರಿಯಾಗಿ ಬಂದ್ ಕಾಪಾಡ್ತಿದ್ದಿದ್ರೆ ತುಂಬಾ ದೊಡ್ಡ ಸಮಸ್ಯೆ ಆಗೋಗ್ತಿತ್ತು. ನಂಗೆ ಥ್ಯಾಂಕ್ಸ್ ಹೇಳ್ಬೇಡ. ನಿನ್ಯಾಕ ಅವ್ರಿಬ್ರು ಮೂಟೆಲ್ ಹಾಕಿದ್ರು? ನೀನು ಅಂದ್ರೆ ಅಟ್ಟೊಂದ್ ಕೋಪನಾ? ಹೌದು, ತುಂಬಾ ಕೋಪ. ಇಷ್ಟೊಳ್ಳೆ ಮನ್ಷಿ ಮೇಲೆ ಕೋಪ ಯಾಕೆ? ಹೋಗಿ ನಮ್ಮ ಅಜ್ಜಿಗೆ ಹೇಳಿ ಅವ್ರಿಗೆ ಸರಿಯಾಗಿ ಮಾಡ್ಸೋಣ ಬಾ. ಪದು ಪದು, ಇವಾಗ ಬೇಡ, ಅದಕ್ಕೆ ಇನ್ನೂ ಸಮಯ ಇದೆ. ಏನ್ ಸಮಯ ಇರೋದು? ಆಯಸ್ಸಿರೋಷ್ಟ್ ಕಾಲನು ಹೀಗೆ ಮಾಡೋ ಜನ ಇವ್ರು. ಇವ್ರನ್ನ ಕ್ಷಮಿಸ್ಬಾರ್ದು. ನಾನ್ ಕ್ಷಮಿಸ್ತೀನಿ ಅಂತ ಹೇಳ್ತಿಲ್ಲ. ಯಾವಾಗ ಹೇಗ್ ಬುದ್ಧಿ ಕಲಿಸ್ಬೇಕೋ ನನಗ್ ಚೆನ್ನಾಗ್ ಗೊತ್ತು ಅಂತಿದ್ದೀನಿ. ಈ ವಿಷಯನ ಅಜ್ಜಿಗೆ ಹೇಳೋದ್ರಿಂದ ಆಗೋ ಲಾಭಕ್ಕಿಂತ ಬರೀ ನಷ್ಟನೇ ಜಾಸ್ತಿ. ನನ್ ಮಾತ್ ಕೇಳು.
ನೀನ್ ಹೇಳ್ತಿರೋ ಕಾರಣ ನನ್ಗೇನೋ ಅರ್ಥ ಆಗ್ಲಿಲ್ಲ, ಆದ್ರೆ ನಿನ್ ಮನ್ಸಲ್ಲಿರೋ ಒಳ್ಳೇದು ನನ್ ತಲೆಗೋಯ್ತು. ಯಾಳಲ್ಲ ಬಿಡು. ಸರಿ, ಅಜ್ಜಿ ನಿನ್ನೆ ಹುಡುಕ್ತವಳೆ, ಹೋಗೋಣ ಬಾ. ನಾನು ನಮ್ಮ ಅತ್ತೆಯವ್ರ ಹತ್ರ ಮಾತಾಡ್ ಬರ್ತೀನಿ, ನೀ ಹೊರಡು. ಐ ಹೋಪ್ ಎಲ್ಲ ವಿಷಯಗಳ ಬಗ್ಗೆ ನಿಮ್ಮ ಕ್ಲಾರಿಟಿ ಬಂದಿದೆ ಅನ್ಕೋತೀನಿ. ನಾನು ಹೋಗ್ತೀನಿ ಆಂಟಿ. ಅಮ್ಮವ್ರೆ, ನಡೆದಿದ್ದೀ ಮಾಡೋದನ್ನೆಲ್ಲ ಮಾಡಿ ಈಗ ಕವರ್ ಮಾಡೋದಕ್ಕೆ ಬಂದಿದೀಯಾ? ಹಾಕಿರೋ ವೇಷಗಳು, ಮಾಡಿರೋ ಮೋಸಗಳು ಸಾಕಾಗಿಲ್ಲ ಅನ್ನೋ ಹಾಗೆ ಹೊಸದಾಗಿ ಈ ಗೆಟಪ್, ಈ ಕ್ಯಾರೆಕ್ಟರ್ ಏನಿದು? ನೀನು ಭಾಷಣೆ ಅಲ್ಲ ಅಂತ ನಮ್ಮ ಅತ್ತೆಗೇನಾದ್ರೂ ಗೊತ್ತಾದ್ರೆ ಹೋಗೋದು ನಿನ್ನ ಪ್ರಾಣ ಮಾತ್ರ ಅಲ್ಲ, ನನ್ನ ಮರ್ಯಾದೆ ಕೂಡ. ಜಸ್ಟ್ 2 days, 48 hours ನಾನು ಮನೇಲಿ ಇಲ್ದೆ ಹೋಗಿದ್ದಕ್ಕೆ, ನಿನ್ನ ಕಣ್ಣಿಗೆ ಕಾಣಿಸ್ದೆ ಇದ್ದಿದ್ದಕ್ಕೆ ನಾನು ಹಾಕಿದ ಕಂಡೀಷನ್ಸ್ ಎಲ್ಲವನ್ನು ಮರ್ತು ಬಿಟ್ಯಾ? ಅಥವಾ ನಮ್ಮತ್ತೆ ನಮ್ಮ ಮಧ್ಯದಲ್ಲಿ ಇಟ್ಕೊಂಡು ಎಲ್ಲವನ್ನು ಬದಲಾಯಿಸಬೇಕು ಅಂತ ಇದೀಯಾ? ನನ್ ಮಗು ಮೇಲೆ ಆಣೆ ಮಾಡಿದ್ಮೇಲೂ ನಾನ್ ಯಾಕಮ್ಮ ಮರ್ತು ಹೋಗ್ತೀನಿ? ನಾನ್ ಹೇಗ್ ಬದಲಾಯಿಸ್ಬೇಕು ಅನ್ಕೋತೀನಮ್ಮ. ಯಾಕೆ ಹೇಗೆ ಅಂತಂದ್ರೆ ನಿನ್ನ ತಲೆಯಲ್ಲಿರೋ ಕುತಂತ್ರಗಳು, ಪಿತೂರಿಗಳು ನನಗೆ ಹೇಗೆ ಗೊತ್ತಾಗುತ್ತೆ? ನಿನ್ನ ಹಾಗೆ ಪ್ರತಿಕಾರಕ್ಕೋಸ್ಕರ ಸಾವಿನ ನಾಟಕನೇ ಮಾಡ್ದವಳು ನೀನು. ಇನ್ನು ನಿನ್ನ ಸ್ವಾರ್ಥಕ್ಕೋಸ್ಕರ ಮನುಷ್ಯರ ಪ್ರಾಣ ಯಾವ ಲೆಕ್ಕಕ್ಕೆ ಹೇಳು? ನಮ್ಮತ್ತೆಗೆ ನಿನ್ನ ನಿಜ ಸ್ವರೂಪ ಏನು ಅಂತ ಗೊತ್ತಿಲ್ಲ. ನನ್ನ ಮಗನ ಪಕ್ಕದಲ್ಲಿ ಕೂತ್ಕೋ ಅಂತ ಹೇಳಿದ ಮಾತ್ರಕ್ಕೆ ಅದ್ ಹೇಗ್ ಕೂತ್ಕೊಳ್ತೀಯ ನೀನು? ವ್ರತದಿಂದ ಪಾಪ ಮಾಡ್ದೆ, ಓಕೆ. ಅದನ್ನು ಬಿಟ್ಟು ರೂಮ್ ಹೋಗಿ ಶೋಭನನ್ನ ಅದ್ ಹೇಗ್ ಮಾಡ್ಕೊಂಡೆ? ನಾನು ಹಾಕಿರೋ ಕಂಡೀಷನ್ಸ್ ಅದ್ ಹೇಗ್ ಮರ್ತೆ ನೀನು? ನಾನ್ ಖಂಡಿತ ಮರ್ತಿಲ್ಲಮ್ಮ. ನಮ್ಮ ಮಧ್ಯೆ ಏನು ನಡೆದಿಲ್ಲ ಅಮ್ಮೋರೆ. ನೋ, ಬೇಡ. ಈ ನಿನ್ನ ನಾಟಕನ ಕುರುಡ್ರಾಗಿ ನಿನ್ನ ನಂಬ್ತಾರಲ್ಲ ಅವ್ರ ಮುಂದೆ ತೋರಿಸು, ಈ ವಾಗ್ದೇವಿ ಮುಂದೆ ಅಲ್ಲ. ನಾನ್ ಹೇಳ್ತಿರೋದ್ ನಿಜನಮ್ಮ, ನನ್ನ ನಂಬಿ. ಗೊತ್ತಿಲ್ದೆ ಆ ವ್ರತದಲ್ಲಿ ಹೇಗ್ ಕೂತ್ಕೊಂಡಿದ್ನೋ ಅಷ್ಟೇ ಭಯದಿಂದ ಆಮೇಲೆ ತಪ್ಪಿಸ್ಕೊಂಡೆ. ಇಬ್ರು ಒಂದೇ ಮಂಚದ ಮೇಲೆ ಮಲ್ಕೊಂಡಿದ್ರು. ನಮ್ಮಿಬ್ರು ಮಧ್ಯೆ ನನ್ ಪ್ರಾಣ, ನನ್ ಮಗು ಇತ್ತು. ಪ್ರತಿ ಸಾರಿನೂ ಮಗುನ ಅಡ್ಡ ತರ್ಕೂಡ್ದು. ಕೇಳಿಸ್ಕೊಳ್ಳೋದಕ್ಕೆ ನನಗೆ ಅಸಹ್ಯ ಆಗುತ್ತೆ. ನಾನ್ ನಡೆದಿದ್ದನ್ನೇ ಹೇಳ್ತಿದ್ದೀನಿ. ನೀವ್ ನಂಬ್ಲಿಲ್ಲ ಅಂದ್ರೆ ನಾನು ಏನ್ ಮಾಡ್ಲಮ್ಮ? ಹಾಕಿರೋ ಕಂಡೀಷನ್ಸ್ ಅಲ್ಲಿ ಲೂಪ್ ಹೋಲ್ಸ್ ನ ಹುಡುಕಿ ಲಾಜಿಕಲ್ ಆಗಿ, ಸೆಂಟಿಮೆಂಟಲ್ ಆಗಿ ಈ ವಾಗ್ದೇವಿನ ಒಪ್ಪಿಸ್ಬೇಕು ಅಂತ ನೋಡ್ತಿದ್ಯೋ ಏನೋ? ಅದು ಅಸಾಧ್ಯ. ಹಾಗ ಅನ್ಕೊಳ್ಳೋಳೆ ಆಗಿದ್ರೆ ಅಜ್ಜಿ ಮುಂದೆ ನನ್ ಬಗ್ಗೆ ನೀವು ಸುಳ್ಳು ಹೇಳುವಂತ ಅವಕಾಶ ಕೊಡ್ತಾನೆ ಇರ್ಲಿಲ್ಲ. ಧೈರ್ಯವಾಗಿ ಅಜ್ಜಿ ಮುಂದೆ ನಾನೇ ವಾಗ್ದೇವಿಯವ್ರ ಚಿಕ್ಕ ಸೊಸೆ ಅಂತ ಹೇಳ್ಕೊತಿದ್ದೆ. ಈಗಲೂ ಅದೇ ಆಸೆಯಿಂದ ಹಾರ್ತಾ ಇದೆಯೋ ಏನೋ? ಹಾರ್ತಿರೋ ರೆಕ್ಕೆಗಳನ್ನ ಕತ್ತರಿಸಿ ಬಿಸಾಕ್ತೀನಿ. ನೀವ್ ಎಷ್ಟೇ ಶಿಕ್ಷೆ ಕೊಟ್ರು ನಾನು ಬದುಕೋದು, ಸಾಯೋದು ವಾಗ್ದೇವಿಯವ್ರ ಸೊಸೆಯಾಗಿ. ಬೇಡ ಅಂತ ಹೇಳ್ತಿದ್ರು.
ನೀನ್ ಒಪ್ಕೊಂಡ್ರು ಒಪ್ಕೊಳ್ದೇ ಇದ್ರು ಸರಸು ಈ ಮನೆ ಸೊಸೆ. ಇಷ್ಟು ದಿನ ಇವಳನ್ನ ನೀನ್ ಕರ್ಕೊಂಡು ಬಂದಿರೋದು ಅಂತ ಏನ್ ಮಾಡಿದ್ರು ಸುಮ್ನೆನೇ ಇದ್ದೆ. ಸರಸು ಅಂತ ಗೊತ್ತಾದ್ಮೇಲೆ ಕ್ಷಮಿಸ್ತೀನಿ ಅಂತ ಮಾತ್ರ ಅನ್ಕೋಬೇಡ. ಇವ್ರು ಏನು ಮಾಡಿದ್ಲು ಅಂತ ನಿಮಗ್ ಗೊತ್ತಾ? ಗೊತ್ತು, ನನಗೆ ಎಲ್ಲಾನು ಗೊತ್ತು. ನಿನ್ನ ಹಾಗೆ ನಾನ್ ಕೂಡ ಮನೇಲಿರ್ಲಿಲ್ಲ. ಅಷ್ಟು ಮಾತ್ರಕ್ಕೆ ಹೀಗೆ ಯೋಚನೆ ಮಾಡದೆ ಅವಶ್ಯ ಪಟ್ಟಿದ್ದೀನಾ? ಅಯ್ಯೋ ಅದಲ್ಲ ರೀ, ಇವಳು ಸೊಸೆ ಅಲ್ಲ ಅಂತ ನಾನು ಹೇಳಿದ ಮೇಲೂ ಕೂಡ ವೇಷ ಬದಲಾಯಿಸ್ಕೊಂಡು ಯಾಕೆ ಬಂದು ಕೇಳಿ? ಬಂದು ಮಾತ್ರಕ್ಕೆ ಬಂದು ಮಾತ್ರಕ್ಕೆ ನಿಜ ಗೊತ್ತಾಯ್ತಾ? ಅದು ಅಜ್ಜಿ ಫೋನ್ ಮಾಡಿ ಖಂಡಿತ ಬರ್ಬೇಕು ಅಂತ ಹೇಳಿದ್ದಕ್ಕೆ ನೀವು ಅವ್ರಿಗಾಗ್ಲೇ ನನ್ ಬಗ್ಗೆ ಹೇಳಿದ ಸುಳ್ಳು ಗೊತ್ತಾಗ್ಬಾರ್ದು ಅಂತ ಹೀಗ್ ನಟಿಸ್ಬೇಕಾಗ್ ಬಂತಮ್ಮ. ನೀನು ಸುಳ್ಳು ಹೇಳ್ತಾ ಇದ್ಯಾ? ನಿನ್ನ ನಾಟಕಕ್ಕೆ ನನ್ನನ್ನ ಉಪಯೋಗಿಸ್ಕೊಳ್ತಿದ್ಯಾ? ಈ ಮನೇಲಿ ನಿನ್ನ ಸ್ಥಾನ ಉಳಿಸ್ಕೊಳ್ಳೋಕೆ ಮತ್ತೆ ಮುಂದೆ ನಾಟಕ ಮಾಡಕ್ ನೋಡ್ತಿದ್ಯಾ ನೀನು? ಇಲ್ಲ, ನೀನ್ ಹೇಳ್ತಿರೋದು ಕಲ್ಪನೆ, ಕೇವಲ ನಿನ್ನ ಭ್ರಮೆ, ಸುಳ್ಳು. ಹೊಸದಾಗಿ ಬಂದಿರೋ ವ್ಯಕ್ತಿನ ಮೆಚ್ಚಿಸೋದಲ್ಲ, ನಿನ್ನ ಮರ್ಯಾದೆ ನಾಶ ಆಗದಿರೋ ಹಾಗೆ ಕಾಪಾಡಿದಾಳೆ ಇವಳು. ನಿಮ್ಮತ್ತೆ ಬೆಳೆಸ್ಕೊಂಡಿರೋ ಪ್ರೀತಿ ದೂರ ಆಗದಿರೋ ಹಾಗೆ ನೋಡ್ಕೊಂಡಿದ್ದಾಳೆ. ಜ್ಞಾನಾಂಬಿಕಾ ಅತ್ತೆ ಭಾಷಿಣಿ ಮನೆಗೆ ಹೋದ್ರು ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ನಡೆಯುತ್ತೋ ನಾನು ಪ್ರತ್ಯೇಕವಾಗಿ ಹೇಳೋ ಅಗತ್ಯ ಇಲ್ಲ ಅನ್ಕೋತೀನಿ. ಒಬ್ಬ ವ್ಯಕ್ತಿ ಮೇಲೆ ಕೋಪ ಬೆಳೆಸ್ಕೊಳ್ಳೋದೇ ಅಲ್ಲ, ಸತ್ಯ ಸುಳ್ಳನ್ನ ತಿಳ್ಕೊಳ್ಳದೆ ಇರೋದು, ಕ್ಷಮಿಸೋದಕ್ಕೆ ಮುಂದೆ ಬರ್ದೇ ಇರೋದು ಕೂಡ ತಪ್ಪೆ. ಸಾಕು ಸಾಕು, ನಿಲ್ಲಿಸ್ರಿ. ನಿಮ್ಮ ದೊಡ್ಡತನ ನಿಮಗಿದ್ರೆ ನನ್ನ ದೊಡ್ಡತನ ನನಗಿರುತ್ತೆ. ಎರಡಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಇವಳು ತಲೆ ಕೆಳಗೆ ಮಾಡಿ ತಪಸ್ ಮಾಡಿದ್ರು ಕೂಡ ಯಾವತ್ತೂ ಇವಳನ್ನ ನಾನಂತೂ ಕ್ಷಮಿಸಲ್ಲ. ನೋಡು, ಇನ್ನೊಂದು ಸಾರಿ ಹೊಸ ಗೆಟಪ್ನ ಹಾಕೊಂಡು ನನ್ನ ಮುಂದೆ ಬಂದ್ರೆ, ಅತ್ತೆ ಮುಂದೆ ನಾಟಕ ಮಾಡಿದ್ರೆ ನಾನು ಸುಮ್ಮನಿರಲ್ಲ. ಅದು ಹಾಗಲ್ಲವಾಗ್ತೀವಿ. ಒಂದಿನ ಇದ್ದು ಮಾಯ ಆಗಿ ಹೋದ್ರೆ ನಿಮ್ಮತ್ತೆಗೆ ಏನು ಉತ್ತರ ಹೇಳಬೇಕು ಹೇಳು? ಯಾವಾಗ ಬರ್ತಾಳೆ ಅಂತ ಕಾಯ್ತಿರೋ ವ್ಯಕ್ತಿನ ಹೇಗೆ ಸಮಾಧಾನ ಪಡಿಸ್ಬೇಕು? ಅದೆಲ್ಲ ನನಗೆ ಗೊತ್ತಿಲ್ಲ, ಅನಾವಶ್ಯಕ. ಹತ್ರ ಇದು ನೀವೇ ನಡೆಸಿದಿರಲ್ವಾ? ದಾರಿ ಕೂಡ ನೀವೇ ತೋರಿಸಿ. ನೋಡ್ದೇನಮ್ಮ, ನಿಜಾನ ರಾಹುಲ್ ಹತ್ರ ಬಚ್ಚಿಟ್ಟಿದ್ದು ಎಂತ ಶಾಪ ಆಗೋಯ್ತು. ಈಗ್ಲೂ ಕೂಡ ಕಾಲ ಮಿಂಚಿಲ್ಲಮ್ಮ. ನೀನೇ ಸರಿಸು ಅಂತ ರಾಹುಲ್ಗೆ ಹೇಳು. ನಿನ್ನಿಂದ ಆಗ್ಲಿಲ್ಲ ಅಂತಂದ್ರೆ ನನಗೆ ಅವಕಾಶ ಕೊಡು. ಬೇಡ ಮಾವ, ಆ ನಿಜ ಯಾರಿಗೂ ಗೊತ್ತಾಗ್ಬಾರ್ದು. ಯಾಕೆ? ಕಾರಣ ಹೇಳು. ನೀನ್ ಸತ್ತೋಗಿದ್ಯಾ ಅನ್ಕೊಂಡು ರಾಹುಲ್ ನರಕ ಅನುಭವಿಸ್ತಿದ್ರೆ ವಾಗ್ದೇವಿ ನೀನ್ ಬದುಕು ಬಂದ್ರೆ ಸೊಸೆಯಾಗಿ ಒಪ್ಕೊಳ್ಳೋದಕ್ಕೂ ಸಿದ್ಧವಾಗಿದ್ಲು. ಅಂಥದ್ರಲ್ಲಿ ಈಗ ರಾಹುಲ್ಗೆ ನಿಜ ಗೊತ್ತಾದ್ರೆ ಅವನ್ ಸಂತೋಷಕ್ಕೋಸ್ಕರ ಖಂಡಿತ ಒಪ್ಕೋತಾಳೆ. ಒಪ್ಕೋತಾರೇನೋ, ಆದ್ರೆ ಈ ಮನೇಲಿ ಮಾತ್ರ ಇರೋದಕ್ ಬಿಡಲ್ಲ ಮಾವ. ಅದನ್ ಮಾತ್ರ ಖಚಿತವಾಗಿ ಹೇಳ್ಬಲ್ಲೆ. ಸರಿ, ಹಾಗೆ ಹೋಗಮ್ಮ. ಈ ನರಕದಲ್ಲಿ ಕಣ್ಣೀರಿನಿಂದ ಕಷ್ಟಪಡೋದ್ಕಿಂತ ಇಲ್ಲಿಂದ ದೂರ ಆಗಿ ಸಂತೋಷವಾಗೋದ್ರೂ ಇರಿ. ದೂರ ಇದ್ರೆ ಸಂತೋಷನ? ನನ್ ಜೀವನದಲ್ಲಿ ಸಂತೋಷ ಅಂದ್ರೆ ಈ ಕುಟುಂಬನೇ. ನಿಮ್ಮೆಲ್ರ ಜೊತೆ ಇದ್ದಾಗ ಅನುಭವಿಸೋ ಕಷ್ಟ ತುಂಬಾ ಇಷ್ಟ ಆಗುತ್ತೆ. ಅದೇ ನಿಮ್ಮಿಂದ ದೂರವಾಗಿ ಬದುಕೋ ಜೀವನ ನರಕಕ್ಕಿಂತ ಕೆಟ್ಟದಾಗಿರುತ್ತೆ. ನಾನು ಆ ಪಾಪ ಮಾಡಲ್ಲ ಮಾವ, ಮಾಡಲ್ಲ. ನನ್ ಸಂತೋಷಕ್ಕಿಂತ ಈ ಕುಟುಂಬದ ಕ್ಷೇಮನೇ ಮುಖ್ಯ. ನನ್ ಪ್ರಾಣಕ್ಕಿಂತ ನಮ್ ಮರ್ಯಾದೆ ಮುಖ್ಯ. ನಿನ್ ಗುಣಕ್ಕೆ, ಒಳ್ಳೆತನಕ್ಕೆ
ಮಹಾರಾಣಿ ಹಾಗೆ ಇರ್ಬೇಕಾಗಿರೋ ನೀನು ಹೀಗೆ ಬೇರೆಯವ್ರ ಹಾಗೆ ಬದುಕೋ ಕರ್ಮ ಬಂದಿದೆಯಲ್ಲಮ್ಮ. ಕಣ್ಣಲ್ಲಿ ಕಣ್ಣೀರನ್ನು ನೋಡಿ ಸಮಾಧಾನ ಮಾಡೋ ಕೈ ತಂದೆ ಹಾಗೆ ಅಪ್ಕೊಳ್ಳೋದಕ್ಕೆ ನೀವಿರೋವಾಗ ನನ್ಗೇನ್ ಭಯ ಮಾವ? ನಾನು ಚೆನ್ನಾಗೇ ಇದ್ದೀನಿ, ನೀವು ಬೇಜಾರು ಮಾಡ್ಕೋಬೇಡಿ. ವಾಗ್ದೇವಿ ಹೊಸ ಸೊಸೆ ತರ ನಾಟಕ ಮಾಡ್ಬೇಡ ಅಂತಿದ್ದಾಳೆ. ನಾವೇನೋ ಭಾಷಿಣಿ ಮನೆ ಬಿಟ್ಟು ಹೊರಟೋಗಿದ್ದಾಳೆ ಅಂತ ಹೇಳಿದ್ದೀವಿ. ಇವಾಗ ಈ ಸಮಸ್ಯೆಗೆ ಪರಿಹಾರ ಏನಮ್ಮ? ಹೇಳ್ದೆ ಕೇಳ್ದೆ ಕಳಿಸ್ಬಿಟ್ಟಿದ್ದಿದ್ ಭಾಷಿಣಿನ ಮತ್ತೆ ವಾಪಸ್ ಕರ್ಸೋಣ. ಇದೇನ್ ಮತ್ತೆ ಈ ಗೆಟಪ್ ಅಲ್ಲಿ ಹೊಸ ಸೊಸೆ ಮತ್ತೆ ಭಾಷಣಿ ಯಾಕಾದ್ಲು? ಇನ್ಮೇಲಿಂದ ಹೀಗೆ ಇರ್ತೀನಿ ರೀ. ಏನ್ ಹೀಗ? ಏನ್ ಮಾತಾಡ್ತಿದ್ಯಾ? ಅಜ್ಜಿಗೆ ನೀನ್ ಎಲ್ಲಿ ಹೋಗಿದ್ಯೋ ಅಂತ ಗೊತ್ತಾಗದೆ ನಿನ್ನೆಯಿಂದ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ಹಾಗ್ ನಡ್ಸೋದಕ್ಕಿಂತ ಹೀಗಿರೋದೇ ನ್ಯಾಯ ಅಂತ ರಾತ್ರಿ ಹೇಳಿದ್ನಲ್ಲ, ಮತ್ತ್ಯಾಕ್ ಹೊಸ್ತಾ ಕೇಳ್ತಿದ್ದೀರಾ? ನೀನ್ ಹೇಳ್ದೆ ಆದ್ರೆ ಇಷ್ಟು ಸೀರಿಯಸ್ ಆಗಿ ಇಷ್ಟು ಸಿನ್ಸಿಯರ್ ಆಗಿ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಸರಿ ಬಿಡು, ನಿನ್ಗಿಷ್ಟ ಬಂದ ಹಾಗೆ ಮಾಡು. ನಾನು ಯಾವ ಪ್ರಾಬ್ಲಮ್ ಬರ್ದೇ ಇರೋ ಹಾಗೆ ಸಪೋರ್ಟ್ ಮಾಡ್ತೀನಿ. ಭಾಷಿಣಿ, ಇದೇನು ನಿನ್ನೆ ಮಾಯೆ ಆಗಿದ್ಲು, ಇವತ್ ಗೆಟಪ್ ಬದಲಾಯಿಸ್ಕೊಂಡು ಮನೆ ಮುಂದೆ ಬಂದಿದ್ದಾಳೆ. ವಾಟ್ಸ್ ಹ್ಯಾಪನಿಂಗ್ ಪ್ರೀತಿ? ಕನ್ಫ್ಯೂಷನ್ ಗೇಮ್ ಪಾರ್ಟ್ 2. ಕ್ಲಾರಿಟಿ ಬೇಕು ಅಂದ್ರೆ ಕಂಟಿನ್ಯೂಸ್ ಆಗಿ ನೋಡ್ಬೇಕು. ನಿನಗಿಷ್ಟ ಬಂದಾಗ ಹೋಗೋದಕ್ಕೆ, ಇಷ್ಟ ಬಂದಾಗ ಬರೋದಕ್ಕೆ ಇದನ್ನೇ ನಿಮ್ಮ ಅತ್ತೆ ಮನೆ ಅಂತ ಅಂದ್ಕೊಂಡಿದ್ಯಾ? ನಮ್ ತಾತಂಗ್ ಮೈಗ್ ಹುಷಾರಿರ್ಲಿಲ್ಲ ಅಂತ ಅರ್ಜೆಂಟಾಗಿ ಹೋಗ್ಬೇಕಾಗ್ ಬಂತಮ್ಮ. ನವ್ಯಮ್ಮಗೆ ಹೇಳಿ ಹೋಗಿದ್ದೆ. ಹಾ, ನಾನು ಕೂಡ ಅವತ್ತೇ ಅಜ್ಜಿಗೆ ಹೇಳಿದ್ದೆ. ಮರ್ತೋಗಿದ್ದೀರಾ ಅಜ್ಜಿ? ನನಗೆ ನೆನಪಿದೆ. ಇವಳ ವರ್ತನೆನೇ ಅರ್ಥ ಆಗ್ತಿಲ್ಲ.
ಹೋಗರೋ ಅಥವಾ ಅಮಾಯಕತೆನಾ? ಎರಡೂ ಅಲ್ಲಮ್ಮ. ನೀವಿಷ್ಟ್ ಕೋಪ ಮಾಡ್ಕೋತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಇನ್ಯಾವತ್ತೂ ಹೇಳ್ದೆ ಹೋಗಲ್ಲಮ್ಮ. ಇದೊಂದ್ಸಲ ಕ್ಷಮಿಸ್ಬಿಡಿ. ಏನ್ ಚಿನ್ನಮ್ಮ, ಏನ್ ಮಾಡೋಣ? ಇವಳು ಮನೇಲಿ ಇದ್ರೂ ಇಲ್ದೆ ಹೋದ್ರು ನನಗೇನಂತ ದೊಡ್ಡ ವ್ಯತ್ಯಾಸ ಇರೋಲ್ಲ. ನಿನ್ನಿಷ್ಟ ಅತ್ತೆ, ನಿನಗ್ ಬೇಡ ಅನ್ಸಿದ್ರೆ ಕಳಿಸ್ಬಿಡು. ನಾನೇ ಅಲ್ಲ, ಯಾರು ಕೂಡ ಅಡ್ಡ ಬರೋದಿಲ್ಲ.